ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸರ್, ಹಣದ ಸಮಸ್ಯೆ ಇದೆ, ಯಾರಿಗಿಲ್ಲ? ಎಲ್ರಿಗೂ ಇದೆ. ಸರ್, ನನಗೆ ಹಣದ ಸಮಸ್ಯೆ ಬರಬಾರ್ದು, ನೀವೊಂದು ಪರಿಹಾರ ಹೇಳ್ಬಿಡಿ ನನಗೆ. ಆಯಿತು, ಲಕ್ಷ್ಮೀ ಪರಿಹಾರಗಳು ಬಹಳಷ್ಟಿದೆ, ಆದರೆ ಇವತ್ತೊಂದು ವಿಚಿತ್ರ ಪರಿಹಾರವನ್ನು ತಂದಿದ್ದೀನಿ. ಆದರೆ ಪರಿಹಾರ 100ಗೆ 100% ಕೆಲಸ ಮಾಡುತ್ತೆ. ಇದನ್ನು ವರ್ಷಕ್ಕೊಂದೇ ಸಲನೇ ನೀವು ಮಾಡಬೇಕು. ನೆನ್ಪಿಟ್ಕೊಳ್ಳಿ, ವರ್ಷಕ್ಕೊಂದೇ ಸಲ ನಿಮಗೆ ನೀವೇ ಮಾಡಬೇಕು. ನನ್ನ ಮಗನ ಪರವಾಗಿ ನಾನು ಮಾಡಬಹುದಾ, ನನ್ನ ಗಂಡನ ಪರವಾಗಿ ನಾನು ಮಾಡಬಹುದಾ ಅಂತ ತುಂಬ ಜನ ಕಮೆಂಟ್ ಆಗ್ತೀರಾ. ಇದನ್ನು ಮಾಡೋಂಗಿಲ್ಲ. ಅವರಿಗೆ ಅವರೇ ಈ ಪರಿಹಾರವನ್ನು ಮಾಡಬೇಕು. ಏನು ಸರ್, ನೀವು ಹುಟ್ಟಿರುವಂಥ ಮಾಸ ಯಾವುದು ಅನ್ನೋದನ್ನು ನೋಡ್ಕೊಳ್ಳಿ. ನೋಡಿದ್ರಾ, ಇವಾಗ ಚೈತ್ರ ಮಾಸದಲ್ಲಿ ಹುಟ್ಟಿರ್ತಾರೆ, ಕಾರ್ತಿಕ ಮಾಸದಲ್ಲಿ ಹುಟ್ಟಿರ್ತಾರೆ, ವೈಶಾಖದಲ್ಲಿ ಹುಟ್ಟಿರ್ತಾರೆ ಅಲ್ವಾ? ನಿಮ್ಮ ಮಾಸ ಯಾವುದು? ಈ ವರ್ಷ ಮತ್ತು ಪ್ರತಿ ವರ್ಷ ನಿಮ್ಮ ಮಾಸದಲ್ಲಿ, ನೀವು ಹುಟ್ಟಿರುವಂಥ ಮಾಸದಲ್ಲಿ ನಿಮ್ಮ ಜನ್ಮ ನಕ್ಷತ್ರ ಯಾವತ್ತು ಬರ್ತಾ ಇದೆ ಅಂತ ನೋಡಿ. ನಾವು ಬರ್ತ್ಡೇಯನ್ನು ಆಚರಿಸ್ಕೊಳ್ತೀವಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಜನ್ಮ ಮಾಸದಲ್ಲಿ ಬರುವಂಥ ಜನ್ಮ ನಕ್ಷತ್ರದಂದು, ಪ್ರತಿ ಮಾಸದಲ್ಲೂ ಬರ್ತಾ ಇದೆಯಲ್ಲ ಸರ್, ಅದು ಬೇಡ. ಜನ್ಮ ಮಾಸದಲ್ಲಿ ಬರುವಂಥ ಜನ್ಮ ನಕ್ಷತ್ರದಂದು ಸುಬ್ರಹ್ಮಣ್ಯನ ಹತ್ರ ತೆರಳಿ. ಸುಬ್ರಹ್ಮಣ್ಯನ ದೇವಸ್ಥಾನ ಎಲ್ಲೇ ಇರ್ಬೋದು. ಸುಬ್ರಹ್ಮಣ್ಯನಿಗೆ ಅಭಿಷೇಕಕ್ಕೆ ಕೊಡಿ. ಅದು ನೀವು ಗಂಧಾರ ಕೊಡ್ತಿರೋ, ನೀವು ಪನ್ನೀರ್ನ ಕೊಡ್ತಿರೋ, ಏನು ಕೊಟ್ಟರೂ ಪರವಾಗಿಲ್ಲ. ಸುಬ್ರಹ್ಮಣ್ಯನಿಗೆ ಅಭಿಷೇಕಕ್ಕೆ ಕೊಟ್ಟು ನಿಮ್ಮ ಹೆಸರಿನಲ್ಲಿ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬರೋ ವರ್ಷ ನಿಮ್ಮ ಒಂದು ಜನ್ಮ ನಕ್ಷತ್ರ ಬರುವಾಗ, ಜನ್ಮ ಮಾಸದಂದು ಜನ್ಮ ನಕ್ಷತ್ರ ಬರುವಾಗ ಎಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿದೆ, ನಾನು ಪೂರ್ತಿ ಹೋಗಿದೆ ಅಂತ ಹೇಳ್ತಾ ಇಲ್ಲ, ಎಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿದೆ, ಈ ಪರಿಹಾರ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕೆ ಇದನ್ನು ಕೊಟ್ಟೆ ಅಂತ ಹೇಳಿದ್ರೆ, ಒಂದು ಕಡೆ ಹಣದ ಸಮಸ್ಯೆ ಇದು ಎಲ್ರಿಗೂ ಇದ್ದಿದ್ದು. ಎರಡನೇದು, ನಾನು ತುಂಬ ಕಡೆ ನೋಡಿದ್ದೀನಿ, ಭಾಳಷ್ಟು ಜನ ತಮ್ಮ ಜನ್ಮ ದಿನಾಂಕವನ್ನು ಆಚರಿಸ್ಕೋತಾರೆ ಅಲ್ವಾ? ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳುವಾಗ ಜನ್ಮ ದಿನಾಂಕವನ್ನು ಆಚರಿಸ್ಕೊಳ್ತಾರೆ. ಆವತ್ತಿನ ದಿನ ದೇವಸ್ಥಾನಕ್ಕೆ ತೆರಳುವಂಥದ್ದು, ಪೂಜೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು, ಆವತ್ತಿನ ದಿನ ದಾನ ಧರ್ಮ ಇತ್ಯಾದಿಗಳನ್ನ ಕೂಡ ಮಾಡ್ತಾರೆ. ನಾನು ಅವ್ರ ಬಗ್ಗೆ ಎರಡು ಮಾತು ಹೇಳ್ತಾ ಇಲ್ಲ. ಇದನ್ನು ಮಾಡಿ ನೋಡಿ, ಈ ದಿನದಲ್ಲಿ ನೀವು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬಂದಿಲ್ಲ ಅಂದರೆ ಕಮೆಂಟಲ್ಲಿ ಹಾಕಿ, ಆದರೆ ಮಾಡಿ ನೋಡಿ, ಆಮೇಲೆ ಹೇಳಿ ಸರ್ ಏನು ಪರಿಹಾರ ಸರ್ ಇದು ಅಂತ. ಇದೇ ಪರಿಹಾರ ಮಾಡಿ ನೋಡಿ, ಜೀವನದ ಸರ್ವ ಸಮಸ್ಯೆಗಳಿಂದ ಕೂಡ ಇದರಿಂದ ಬಿಡುಗಡೆ ಬರುತ್ತೆ. ಆದರೆ ನಾನು ಇವಾಗ ಹೇಳ್ತಾ ಇರೋದು ಹಣಕಾಸಿನ ಸಮಸ್ಯೆ. ಹಣಕಾಸಿನ ಸಮಸ್ಯೆ ಇದೆ, ದುಡಿದ್ರೆ ನಿಲ್ತಾ ಇಲ್ಲ, ದುಡಿಮೆನೇ ಇಲ್ಲ. ದುಡಿಮೆನೇ ಇಲ್ಲ, ನನ್ನ ಹತ್ರ ಟ್ಯಾಲೆಂಟ್ ಇದೆ, ಎಲ್ಲ ಇದೆ, ದುಡಿಮೆನೇ ಇಲ್ಲ. ಅಥವಾ ಬರ್ತಾ ಇದೆ, ಬರೋದಕ್ಕಿಂತ ದೊಡ್ಡದಾಗಿ ಸಾಲ ಇದೆ, ಖರ್ಚಿದೆ, ಹಣಕಾಸಿನ ಸಮಸ್ಯೆ ಇದೆ. ಮಾಡಿ ನೋಡಿ, ಜೀವನದಲ್ಲಿ ಪ್ರತಿ ವರ್ಷ ಮಾಡಿ ಜೀವನದಲ್ಲಿ ನೀವು ಉದ್ಧಾರ ಆಗಿಲ್ಲ ಅಂದರೆ ಆಮೇಲೆ ಕೇಳಿ ನೋಡಿ. ತುಂಬ ಚೆನ್ನಾಗಿರುವಂಥ ಪರಿಹಾರ ಇದಾಗಿದೆ. ತುಂಬ ಜನರಿಗೆ ಇದರ ಅವಶ್ಯಕತೆ ಇರ್ಬೋದು ಅಲ್ವಾ? ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆಯಿತು ಅಂದರೆ ಇದನ್ನು ಶೇರ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಜಾಸ್ತಿ ಜನಗಳ ಜೊತೆ ಶೇರ್ ಮಾಡಿ. ಮತ್ತು ನೀವು ನೋಡ್ತಾ ಇದ್ದೀರಾ ಇಲ್ವಾ ಅನ್ನೋದಕ್ಕೆ ನಮಗೇನಾದರೂ ತಿಳಿಬೇಕಂದ್ರೆ ಒಂದೇ ಒಂದು ಲೈಕ್ ಬಟನ್ನ ಮಾತ್ರ ದಯವಿಟ್ಟು ಒತ್ತೋದನ್ನು ಮರಿಬೇಡಿ. ಎಲ್ರಿಗೂ ಒಳ್ಳೆಯದಾಗಲಿ.